ಎಸ್, ಸಿಜೆಪಿಯ ಹೋರಾಟ ಎಲ್ಲಿವರೆಗೆ ಬಂತು ಅಂತ ನೋಡ್ತಾ ಹೋದ್ರೆ ಈಗ ಕೇಂದ್ರದ ಜೊತೆ 3ನೇ ಸುತ್ತಿನ ಸಭೆಗೂ ಮುನ್ನ ಕೆಲ ಷರತ್ತುಗಳನ್ನ ಹಾಕ್ತಾ ಇದೆ ಕಾಕ್ರೋಚ್ ಪಾರ್ಟಿ. ನೀಟ್ ಅಕ್ರಮದ ವಿರುದ್ಧ ಹೋರಾಟ ನಡೆಸ್ತಾ ಇರುವಂತಹ ಸಿಜೆಪಿ ಪ್ರಧಾನ ರಾಜೀನಾಮೆ ನೀಡಿದ್ರೆ ಮುಂದಿನ ಮಾತುಕತೆ ಇಲ್ಲ ಅಂತ ಪಟ್ಟು ಹೇಳಿದ್ರೆ, ಸಭೆ ಆರಂಭಕ್ಕೂ ಕೆಲವೇ ಗಂಟೆಗಳ ಮುನ್ನ ಸಿಜೆಪಿಯ ನಿರ್ಧಾರ ಇದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ವಿಚಾರದಲ್ಲಿ ರಾಜಿ ಇಲ್ಲ ಅಂತ ಇದೆ ಕಾಕ್ರೋಚ್ ಪಾರ್ಟಿ. ರಾಜೀನಾಮೆಗೆ ಒಪ್ಪಲಿಲ್ಲ ಅಂತಂದ್ರೆ ಮಾತುಕತೆಯಲ್ಲಿ ಅರ್ಥ ಇಲ್ಲ ಅನ್ನೋದು ಸಿಜೆಪಿ ವಕ್ತಾರರ ಮಾತು. ಎಕ್ಸ್ನಲ್ಲಿ ಸಿಜೆಪಿ ವಕ್ತಾರ ಅಶುತೋಷ್ ರಂಕ ಈ ಬಗ್ಗೆ ಪೋಸ್ಟ್ ಹಾಕಿದ್ದಾರೆ. ಪ್ರತಿಭಟನಾ ನಿರತರ ಜೊತೆ ನಡಿಬೇಕಾಗಿರುವಂತಹ ಕೇಂದ್ರದ 3ನೇ ಸುತ್ತಿನ ಸಭೆ ಇದು. ಅತ್ತ ವಾಂಗ್ಚುಕ್ ನಿರಸನವನ್ನ ಅಂತ್ಯಗೊಳಿಸಿದ್ರು. ಅಲ್ಲಿಂದ ಪ್ರಧಾನ ರಾಜೀನಾಮೆಗೆ ಅಂತಹ ಒತ್ತಾಯಗಳು ಕೇಳಿ ಬರಲಿಲ್ಲ. ಆದರೆ ಸಿಜೆಪಿಯ ಆಗ್ರಹ ಮೊದಲಿನಿಂದಲೂ ಕೂಡ ಇರುವಂಥದ್ದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅನ್ನೋದು. ಹಾಗಾಗಿ ಈಗ ಮತ್ತೊಂದು ಸುತ್ತಿನ ಮಾತುಕತೆಗೆ ಕೇಂದ್ರ ಮುಂದಾದಂತಹ ಸಂದರ್ಭದಲ್ಲಿ ಪ್ರಧಾನ್ ರಾಜೀನಾಮೆ ಕೊಡಲಿಲ್ಲ ಅಂತಂದ್ರೆ ಈ ಮಾತುಕತೆಗೆ ಅರ್ಥ ಇಲ್ಲ. ಹಾಗಾಗಿ ಆ ಷರತ್ತನ್ನ ಪ್ರಮುಖವಾಗಿ ಈಡೇರಿಸೋವರೆಗೂ ಕೂಡ ಪಟ್ಟು ಸಡಿಲಿಸದೇ ಇರುವಂತಹ ನಿರ್ಧಾರಕ್ಕೆ ಕಾಕ್ರೋಚ್ ಪಾರ್ಟಿ ಬಂದಿದೆ. ಭಾರಿ ಪ್ರಬಲವಾದಂತಹ ಹೋರಾಟವನ್ನು ನಡೆಸ್ತಾ ಇರುವಂತಹ ಸಿಜೆಪಿಗೆ ವ್ಯಾಪಕ ಬೆಂಬಲ ವ್ಯಕ್ತ ಆಗಿತ್ತು. ಆದರೆ ಮಧ್ಯೆ ಮಧ್ಯೆ ನಡೆದಂತಹ ಕೆಲವು ಸಂಘರ್ಷಗಳು ಕೂಡ ಕೇಂದ್ರ ಮತ್ತೆ ಮತ್ತೆ ಬಂದು ಮಾತುಕತೆ ನಡೆಸೋದಕ್ಕೆ ಮುಂದಾಗಿದ್ದು, ಅದರಲ್ಲೂ ಪ್ರಧಾನಿ ಮಾತುಕತೆಯನ್ನು ನಡೆಸಿದ್ರು. ಖುದ್ದು ಅವರು ಎಲ್ಲ ಯುವ ಜನತೆಯನ್ನು ಉದ್ದೇಶಿಸಿ ಮಾತನಾಡಿದ್ರು. ನಾವೇನೇ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ ಅನ್ನೋದನ್ನು ತಿಳಿಸಿದ್ರು. ಅದಾದ ಮೇಲೂ ಕೂಡ ಸಿಜೆಪಿಯ ಹೋರಾಟ ಮುಂದುವರಿತಾ ಇದೆ. ಇನ್ನು ನೀಟ್ ಅಕ್ರಮ ಖಂಡಿಸಿ ವಿದ್ಯಾರ್ಥಿಗಳ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಹತೋಟಿಗೆ ತರೋದಕ್ಕೆ ಕೇಂದ್ರದ ಕ್ರಮ ನಿರ್ದಯಿ. ಕೇಂದ್ರ ಸರ್ಕಾರ ಮೋದಿ ವಿರುದ್ಧ ರಾಹುಲ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಿರ್ದಯವಾಗಿ ವರ್ತಿಸಿದೆ ಕೇಂದ್ರ ಸರ್ಕಾರ. ಮೆಟ್ರೋ ಬಂದ್ ಮಾಡ್ತಾರೆ, ರಸ್ತೆ ಬಂದ್ ಮಾಡ್ತಾರೆ, ಅಂಗಡಿಗಳನ್ನ ಬಂದ್ ಮಾಡಿದ್ದಾರೆ, ಇಂಟರ್ನೆಟ್ ಬಂದ್ ಮಾಡಿದ್ದಾರೆ, ಆಹಾರ ಪೂರೈಕೆಗೂ ಕೂಡ ತಡೆದಿದ್ದೀರಿ. ತಮ್ಮ ಹಕ್ಕುಗಳನ್ನು ಕೇಳ್ತಾ ಇರುವ ವಿದ್ಯಾರ್ಥಿಗಳ ಮೇಲೆ ಕ್ರಮ ತೆಗೆದುಕೊಂಡಿದ್ದೀರಿ. ಆದರೆ ನಿಮ್ಮಿಂದ ಒಂದೇ ಒಂದು ಬಂದ್ ಮಾಡೋದಕ್ಕಾಗಿಲ್ಲ, ಅದು ಪೇಪರ್ ಲೀಕ್ ಆಗುವಂಥದ್ದನ್ನ ಅಂತ ರಾಹುಲ್ ಗಾಂಧಿ ಕೇಂದ್ರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಎಸ್, ರಾಹುಲ್ ಪೋಸ್ಟ್ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಮೆಟ್ರೋ ಬಂದ್ ಮಾಡಿದ್ರಿ, ರಸ್ತೆ ಬಂದ್ ಮಾಡಿದ್ರಿ, ಅಂಗಡಿಗಳನ್ನ ಬಂದ್ ಮಾಡಿದ್ರಿ. ನೋಡ್ತಾ ಇದ್ದೀರಿ, ಮೆಟ್ರೋ ಬಂದ್ ಕರೋ, ರಾಸ್ತೆ ಬಂದ್ ಕರೋ, ದುಕಾನೆ ಬಂದ್ ಕರೋ, ಇಂಟರ್ನೆಟ್ ಬಂದ್ ಕರೋ. ಆದರೆ ತಮ್ಮ ಹಕ್ಕುಗಳನ್ನು ಕೇಳ್ತಾ ಇರುವಂತಹ ವಿದ್ಯಾರ್ಥಿಗಳ ಮೇಲೆ ತಾವು ಮಾಡ್ತಾ ಇರುವಂತಹ ಕ್ರಮ ಸರಿಯಾದದ್ದಲ್ಲ. ಖಾನ್ ಬಂದ್ ಕರೋ ಅಂತಂತರೂ ಕೂಡ ಹೇಳಿದ್ದಾರೆ. ಅಂದರೆ ಪ್ರಮುಖವಾಗಿ ರಾಹುಲ್ ಹೇಳ್ತಾ ಇರೋದು, ಏನೇ ಬಂದ್ ಮಾಡಿದ್ರು ಹೋರಾಟ ಮುಂದುವರಿಯುತ್ತೆ. ತಮ್ಮ ಹಕ್ಕುಗಳಿಗಾಗಿ ಅವರು ಈ ರೀತಿ ಹೋರಾಟಕ್ಕೆ ಮುಂದಾಗಿರೋದು. ಮೆಟ್ರೋ ಬಂದ್ ಮಾಡಿದ್ರು, ರಸ್ತೆ ಬಂದ್ ಮಾಡಿದ್ರು, ಅಂಗಡಿ ಮುಚ್ಚಿದ್ರು, ಇಂಟರ್ನೆಟ್ಗಳನ್ನು ಬಂದ್ ಮಾಡಿದ್ರು, ಆಹಾರ ಸೌಲಭ್ಯಗಳೇನು ಸಿಗ್ತಾ ಇದ್ವು ಅದನ್ನ ಬಂದ್ ಮಾಡಿದ್ರು ಅಂತ ಆಕ್ರೋಶವನ್ನ ರಾಹುಲ್ ಗಾಂಧಿ ತಮ್ಮ ಪೋಸ್ಟ್ ಮೂಲಕ ವ್ಯಕ್ತಪಡಿಸಿದ್ದಾರೆ. ಎಸ್, ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಈ ನಿಜಕ್ಕೂ ನೀಟ್ ಅಕ್ರಮದ ವಿರುದ್ಧ ನಡೀತಾ ಇರುವಂತಹ ಹೋರಾಟ ಅದು ಸಿಜೆಪಿಯ ಹೋರಾಟವಾಗಷ್ಟೇ ಉಳಿದಿಲ್ಲ. ಯಾವಾಗ ಕಾಂಗ್ರೆಸ್ ಅದರಲ್ಲಿ ಧುಮುಕ್ತೋ ಅದಾಗ್ತಾ ಇದ್ದಂತೆ ಅದು ಬೇರೆಯದೇ ಒಂದು ರಾಜಕೀಯ ಸ್ವರೂಪವನ್ನು ಪಡ್ಕೊಳ್ತು. ಜೊತೆಗೆ ಈಗ ವಾಂಗ್ಚುಕ್ ನಿರಸನವನ್ನು ಅಂತ್ಯಗೊಳಿಸಿದ್ರು ಸಿಜೆಪಿ ತನ್ನ ಹೋರಾಟವನ್ನು ಮುಂದುವರಿಸ್ತಾ ಇದೆ. ಪ್ರಧಾನ್ ರಾಜೀನಾಮೆಯನ್ನು ಕೊಡಲೇಬೇಕು ಅಂತ ಆಗ್ರಹಿಸ್ತಾ ಇದೆ. ಈ 3ನೇ ಸುತ್ತಿನ ಸಭೆಗೂ ಮುನ್ನ ಈ ಸಿಜೆಪಿ ಹಾಕ್ತಾ ಇರುವಂತಹ ಷರತ್ತುಗಳಿದೆಯಲ್ಲ, ಅದು ಮುಂದಿನ ದಿನಗಳಲ್ಲಿ ಯಾವ ರೀತಿ ತಿರುವನ್ನ ಪಡೆದುಕೊಳ್ಬಹುದು, ಕೇಂದ್ರದ ಜೊತೆಗಿನ ಈ ಮಾತುಕತೆ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ ಅಂತ. ಪ್ರತಿಮಾ, ಈಗಾಗಲೇ ಕೇಂದ್ರ ಸರ್ಕಾರದ ಜೊತೆ 2 ಸುತ್ತಿನ ಮಾತುಕತೆಗಳು ನಡೆದಿವೆ. ಯಾವಾಗ ಈ ಹೋರಾಟ ಶುರುವಾಯಿತು, ಸಂಸತ್ ಚಲೋ ಏನು ಶಾಂತಿಯುತವಾಗಿ ನಡೀಬೇಕಾಗಿದ್ದಂಥ ಹೋರಾಟ ಇನ್ನು ಅತಿರೇಕಕ್ಕೆ ಹೋಯಿತು. ಪೊಲೀಸರು ಹಾಗೂ ವಿದ್ಯಾರ್ಥಿಗಳ ನಡುವೆ ಸಂಘರ್ಷಕ್ಕೆ ಕಾರಣ ಆಯಿತು. ತಕ್ಷಣವೇ ಕೇಂದ್ರ ಸರ್ಕಾರ ಈ ಸಿಜೆಪಿ ಪಕ್ಷದ ವಕ್ತಾರರ ಜೊತೆ ಮಾತುಕತೆಯನ್ನು ನಡೆಸಿತು. JP ನಡ್ಡಾ ಅವರೇ ಮೊದಲ ಸುತ್ತಿನ ಮಾತುಕತೆಯನ್ನು ಮಾಡಿದರು. ನಂತರ ನಿನ್ನೆ 2ನೇ ಸುತ್ತಿನ ಮಾತುಕತೆ ನಡೆಯಿತು. ಇದರಲ್ಲಿ ಪ್ರಮುಖವಾಗಿ 3 ಬೇಡಿಕೆಗಳನ್ನು ಸಿಜೆಪಿ ಪಕ್ಷದ ವಕ್ತಾರರು ಕೇಂದ್ರ ಸರ್ಕಾರದ ಮುಂದಿಟ್ಟರು. ಅದರಲ್ಲಿ 2 ಬೇಡಿಕೆಗಳನ್ನು ಈಡೇರಿಸಬಹುದು ಅನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಒಂದು ಪಾಸಿಟಿವ್ ಭರವಸೆಯನ್ನು ಕೊಟ್ಟಿದೆ. ಆದರೆ ಮೊದಲ ಬೇಡಿಕೆ ಆಗಿರತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ವಿಚಾರ ಏನಿದೆ, ಇದನ್ನ ಈಡೇರಿಸುವಂಥದ್ರ ಬಗ್ಗೆ ಇನ್ನೂ ಚರ್ಚೆ ಮಾಡಬೇಕಾಗುತ್ತೆ. ನಾಳೆ ಚರ್ಚೆ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ JP ನಡ್ಡಾ ಅವರು ಆಶ್ವಾಸನೆಯನ್ನು ಕೊಟ್ಟಿದ್ರು. ಆದರೆ ಇವತ್ತು 3ನೇ ಸುತ್ತಿನ ಸಭೆ ನಡೀಬೇಕಾಗಿತ್ತು. ಆದರೆ ಸಮಯ ನಿಗದಿ ಆಗಿರಲಿಲ್ಲ, ಯಾವ ಸಮಯಕ್ಕೆ 3ನೇ ಸುತ್ತಿನ ಸಭೆ ಆಗುತ್ತೆ ಅನ್ನುವಂಥದ್ದು. ಆದರೆ 3ನೇ ಸುತ್ತಿನ ಸಭೆಗೆ ಹೋಗೋದಕ್ಕಿಂತ ಮುಂಚೆ ಸಿಜೆಪಿ ಪಕ್ಷದ ವಕ್ತಾರರ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಏನು ಅಂತಂದ್ರೆ, 3ನೇ ಸುತ್ತಿನ ಸಭೆಗೆ ಹಾಜರಾಗಬೇಕು ಅಂತಂದ್ರೆ ನಾವುಗಳು ಕೇಂದ್ರ ಸರ್ಕಾರ ಒಂದು ಸ್ಪಷ್ಟ ನಿರ್ಧಾರವನ್ನು ಹೊರಹಾಕಬೇಕು. ಧರ್ಮೇಂದ್ರ ಪ್ರಧಾನ್ ಅವರನ್ನ
ರಾಜೀನಾಮೆಯನ್ನ ಪಡೆದ್ರೆ ಮಾತ್ರ ನಾವು 3ನೇ ಸುತ್ತಿನ ಮಾತುಕತೆಗೆ ಬರ್ತೀವಿ ಅಥವಾ ಮುಂದಿನ ಹಂತದ ಮಾತುಕತೆಗಳಿಗೆ ನಾವು ಭಾಗಿಯಾಗ್ತೀವಿ, ಇಲ್ಲ ಅಂತಂದ್ರೆ ನಾವು ಮಾತುಕತೆಗೆ ಬರೋದಿಲ್ಲ ಅನ್ನುವಂಥದ್ದು ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಸ್ಪಷ್ಟ ಮೊದಲ ಬೇಡಿಕೆ ಆದಂತಹ ಧರ್ಮೇಂದ್ರ ಪ್ರಧಾನ್ ಅವರನ್ನ ರಾಜೀನಾಮೆ ಪಡೆಯುವಂತಹದ್ದು ಅದು ಆಗಬೇಕು, ಅದಾದ ನಂತರವಷ್ಟೇ ನಾವು ಮಾತುಕತೆಗೆ ಬರ್ತೀವಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಇವತ್ತು 3:30ಕ್ಕೆ ಇವರು ಕೊಟ್ಟಿರ್ತಕ್ಕಂತಹ ಡೆಡ್ ಲೈನ್ ಮುಗಿತಾ ಇದೆ. ಇವತ್ತು ಒಂದು ವೇಳೆ ಡೆಡ್ ಲೈನ್ ಮುಗಿದು ಹೋರಾಟ ತೀವ್ರ ಸ್ವರೂಪವನ್ನು ಪಡೆದಿದೆ, ಅದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಜಂತರ್ ಮಂತರ್ಗೆ ವಿದ್ಯಾರ್ಥಿಗಳು ಹರಿದು ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲಾ ರೀತಿಯಾದಂತಹ ಕಟ್ಟುನಿಟ್ಟಿನ ವ್ಯವಸ್ಥೆಯನ್ನ ಜಂತರ್ ಮಂತರ್ನಲ್ಲಿ ಮಾಡಿಕೊಳ್ಳಲಾಗಿದೆ. ಮೊನ್ನೆ 15 ಮೆಟ್ರೋ ಸ್ಟೇಷನ್ಗಳನ್ನ ಬಂದ್ ಮಾಡಲಾಗಿತ್ತು, ನಿನ್ನೆ 16 ಮೆಟ್ರೋ ಸ್ಟೇಷನ್ಗಳನ್ನ ಬಂದ್ ಮಾಡಲಾಗಿತ್ತು, ಇವತ್ತು 18 ಮೆಟ್ರೋ ಸ್ಟೇಷನ್ಗಳನ್ನ ಬಂದ್ ಮಾಡಿರುವಂತಹದ್ದು. ಅಂದ್ರೆ ಜಂತರ್ ಮಂತರ್ನ ಸುತ್ತಮುತ್ತ ಇರತಕ್ಕಂತ 17 ಮೆಟ್ರೋ ಸ್ಟೇಷನ್ಗಳು ಸದ್ಯಕ್ಕೆ ಬಂದ್ ಆಗಿವೆ. ಮೆಟ್ರೋ ಸ್ಟೇಷನ್ ಒಳಗೆ ಹೋಗ್ಲಿಕ್ಕೂ ಆಗೋದಿಲ್ಲ, ಮತ್ತೆ ಆ ಮೆಟ್ರೋ ಸ್ಟೇಷನ್ ಇಂದ ಒಳಗೂ ಕೂಡ ಹೊರಗೂ ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಪೊಲೀಸ್ ವ್ಯವಸ್ಥೆಯನ್ನು ಅತ್ಯಂತ ಬಿಗಿ ಭದ್ರತೆಯಿಂದ ಮಾಡಿಕೊಳ್ಳಲಾಗಿದೆ. ಇವತ್ತಿನ 3ನೇ ಹಂತದ ಸಭೆ ನಡೆಯುತ್ತೋ ಇಲ್ವೋ ಅನ್ನುವಂತ ನಿಟ್ಟಿನಲ್ಲಾಗಿದೆ. ಯಾಕೆಂದ್ರೆ ಇವರು ಆ ಮಟ್ಟಿಗಿನ ಷರತ್ತನ್ನು ಹಾಕಿರುವಂತಹದ್ದು. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡ್ಲೇಬೇಕು ಅನ್ನುವಂತಹ ಷರತ್ತನ್ನು ಹಾಕಿರೋದ್ರಿಂದ ಮುಂದೆ ಈ ಹೋರಾಟದ ದಿಕ್ಕು ಯಾವ ರೀತಿ ಅಂತ ಸಾಗುತ್ತೆ ಅನ್ನುವಂತಹದ್ದು. ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈಗ ಹೋರಾಟ ನಡೀತಿರುವಂತಹ ಸಂದರ್ಭದಲ್ಲಿ ರಸ್ತೆಗಳನ್ನ ಬಂದ್ ಮಾಡಿದ್ದೀರಿ, ಮೆಟ್ರೋವನ್ನ ಬಂದ್ ಮಾಡಿದ್ದೀರಿ, ಜೊತೆಗೆ ಅಂಗಡಿಗಳನ್ನು ಕೂಡ ಬಂದ್ ಮಾಡ್ತಾ ಇದ್ದೀರಿ. ವಿದ್ಯಾರ್ಥಿಗಳಿಗೆ ಆಹಾರ ತೆಗೆದುಕೊಂಡು ಹೋಗ್ಲಿಕ್ಕೆ ಅಂದ್ರೆ ಪ್ರತಿಭಟನಾಕಾರರು ಆಹಾರ ತೆಗೆದುಕೊಂಡು ಸಾಗಿಸ್ಲಿಕ್ಕೂ ಕೂಡ ನೀವು ಅವರಿಗೆ ತಡೆಯನ್ನ ಒಡ್ತಾ ಇದ್ದೀರಿ, ಎಲ್ಲವನ್ನು ಕೂಡ ಬಂದ್ ಮಾಡಿದಿರಿ. ಆದ್ರೆ ಪರೀಕ್ಷೆಯಲ್ಲಿ ಪೇಪರ್ ಲೀಕ್ ಆಗೋದನ್ನ ನಿಮಗೆ ತಡಿಲಿಕ್ಕೆ ಸಾಧ್ಯ ಆಗಿಲ್ಲ, ಅದು ಯಾಕೆ ಅನ್ನುವಂಥದ್ದನ್ನ ರಾಹುಲ್ ಗಾಂಧಿ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಜೊತೆಗೆ ಪ್ರಮುಖವಾಗಿ 11:30ಕ್ಕೆ ರಾಹುಲ್ ಗಾಂಧಿ ಅವರು ಒಂದು ಸುದ್ದಿಗೋಷ್ಠಿಯನ್ನು ಕೂಡ ಮಾಡ್ತಾ ಇದ್ದಾರೆ. 11:30ಕ್ಕೆ ಅವರು ಮಾತನಾಡೋದು ಏನು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ. ವಿದ್ಯಾರ್ಥಿಗಳು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ, ಕೇಂದ್ರ ಸರ್ಕಾರ ಜೊತೆ 3ನೇ ಸುತ್ತಿನ ಮಾತುಕತೆ ಆಗಬೇಕು ಅಂತಂದ್ರೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂತಹದ್ದು. ಈಗ ವಿರೋಧ ಪಕ್ಷಗಳು ಕೂಡ ಹೇಳ್ತಿವೆ, ಸಂಸತ್ನಲ್ಲಿ ಚರ್ಚೆ ಆಗಬೇಕು ಅಂತಂದ್ರೆ ಮೊದಲು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು, ನಂತರ ಸಂಸತ್ನಲ್ಲಿ ಚರ್ಚೆಯನ್ನ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ವಿರೋಧ ಪಕ್ಷಗಳು ಹೇಳ್ತಿರುವಂತಹದ್ದು. ವಿರೋಧ ಪಕ್ಷಗಳು ಈ ರೀತಿಯಾದಂತಹ ಒಂದು ಬೇಡಿಕೆಯನ್ನ ಷರತ್ತನ್ನ ಕೇಂದ್ರದ ಮುಂದಿಟ್ಟಿದ್ದಾರೆ. ಜೊತೆಗೆ ಸಿಜೆಪಿ ಪಕ್ಷದ ಕಾರ್ಯಕರ್ತರುಗಳು ಕೂಡ ಈ ರೀತಿಯಾದಂತಹ ಬೇಡಿಕೆಯನ್ನ ಕೇಂದ್ರ ಸರ್ಕಾರದ ಮುಂದೆ ಇಟ್ಟಿರುವಂತಹದ್ದು. ಹೀಗಾಗಿ ಕೇಂದ್ರ ಸರ್ಕಾರ ಮುಂದೆ ಯಾವ ರೀತಿಯಾದಂತ ನಿರ್ಧಾರ ತೆಗೆದುಕೊಳ್ಳುತ್ತೆ, ಇವರ ಬೇಡಿಕೆಗೆ ಮಣಿಯುತ್ತಾ ಇಲ್ವಾ ಅನ್ನುವಂಥದ್ದೇ ಬಹಳಷ್ಟು ಕುತೂಹಲ ಕೆರಳಿಸಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಹರೀಶ್.